ಮೂಡ್ ಬಂದಿದೆ ಅದಕ್ಕೆ ರೈಡ್ ಮಾಡ್ತಾ ರೈಡ್ ಆಯ್ತಲ್ಲಪ್ಪ ಅಲ್ಬೇಡ ಬಿಡ ಹೋಗ್ಲಿ ಮತ್ತೆ ಉಲ್ಟಾ ಕಟ್ಟಿದ್ಯಲ್ಲ ಫ್ಲಾಗು ಹೋಗ್ತಿದ್ಯಾ ಅಲ್ಲಿ. ನನ್ನ ಗಾಡಿ ಫ್ರಂಟ್ ಟೈರ್ ಫುಲ್ಲು ಫ್ಲಾಟ್ ಆಗಿತ್ತು, ಅದಕ್ಕೆ ಹೊಸ ಟೈರ್ ಹಾಕ್ತಾ ಇದ್ದೀನಿ. ಈಗಿರೋ ಇಂಜಿನ್ ಆಯಿಲಿಗೆ ಇನ್ನೂ 1000 ಕಿಲೋಮೀಟ್ರ್ ಓಡಿಸ್ಬೋದಿತ್ತು, ಬಟ್ ಲಾಂಗ್ ಹೋಗ್ತಿರೋದ್ರಿಂದ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ತಾ ಇದ್ದೀನಿ. ಫ್ರಂಟ್ ಹೆಡ್ಲೈಟ್ ಫೋಕಸ್ ಕಮ್ಮಿ ಆಗಿತ್ತು, ಅದಕ್ಕೆ ಹೊಸದೇ ಹಾಕ್ಸ್ತಿದ್ದೀನಿ ಲಾಂಗ್ ಹೋಗೋದು ಅಂತ. ಫಾಗ್ ಲೈಟು ಮತ್ತು ಫೋಕಸ್ ಲೈಟ್ ಇತ್ತು, ಬಟ್ ಪೊಲೀಸವ್ರು ಹಿಡಿತಾರೆ ಅಂತ ಅದಕ್ಕೆಲ್ಲ ಸಾಕ್ಸ್ ಕವರ್ ಮಾಡ್ಕೊಂಡು ಹೊರಟ್ವಿ. ಇದೊಂದು ಮಾತ್ರ ಇನ್ನೂ ಮೇಲೆ ಆಯ್ತಲ್ಲಪ್ಪ ಇನ್ನೇನು ರೈಡರೇ. ಇಷ್ಟು ದಿವಸ ಡ್ಯಾನ್ಸರ್ ಆಗಿದ್ದೆ, ಇವಾಗ ರೈಡರ್ ಆಗ್ತಿದ್ಯಾ. ತಮಿಳ್ನಾಡಲ್ಲೇ ಹಿಡಿದ್ರು ಪರವಾಗಿಲ್ಲ. ಏನಂತ ಅಂತಿದ್ಯಾ? ಓಟಕ್ಕೆ ಹೋಗ್ತಿದ್ಯಾ? ಅಲ್ಲಿ ಟ್ರಿಪ್ ಹೋಗ್ತಾ ಇರೋದು ಏನೋ ಮಾಡ್ತಾವ ನೋಡು. ಯಾವ ಗಾಡಿ ಬರ್ತೀರ ನೀವು? ಟೋಲಲ್ಲಿ ವೀಸಾ ಕೇಳ್ತಾರೆ ಅಂತ ಕೇಳಿ ನಾನು ತಗೊಂಡ್ಬರ್ತೀನಲ್ಲ, ಪಾಸ್ಪೋರ್ಟ್ ವೀಸಾ ಎರಡು ಮಾಡಿಸ್ಕೊಂಡ್ಲಿ. ಕಿಂಗ್ಫಿಶರ್ ಮಚ್ಚಿ, ಕಿಂಗ್ಫಿಶರ್ ಎಲ್ಲ ರೋಡ್ ಮೇಲೆಲ್ಲ ಬರಲ್ಲ ಮಚ್ಚಿ. ಏನಿದ್ರು MT-50 ನೀನ್ ಜೆಟ್ ಅನ್ಕೊಂಡಿದ್ಯಾ, ಏನ್ ಅನ್ಕೊಂಡಿದ್ಯಾ ನೀವು? ಸೀದಾ ಟಿಕೆಟ್ ಫಸ್ಟ್ ಕ್ಲಾಸ್. ಟೈಮ್ ನೋಡ್ರಿ, ಬೆಳಗಿನ ಜಾವ 2 ಗಂಟೆ ಆಗಿದೆ. ಎಲ್ಲರೂ ಏನು ಮಾಡ್ತಾರೆ ನೋಡೋಣ ಬನ್ನಿ. ನೋಡ್ರಿ, ಎಲ್ಲ ಒಳ್ಳೆ ನಿದ್ದೆ ಮಾಡ್ತವ್ರೆ ರೂಮಲ್ಲಿ, ಇಲ್ಲ ಆಚೆ ಹಾಲಲ್ಲೂ ಎಲ್ಲ ಮಲ್ಕೊಂಡಿದ್ದಾರೆ. ಎಲ್ಲರೂ ಒಳ್ಳೆ ನಿದ್ದೆ ಮಾಡ್ತವ್ರೆ. ನಮಗೆ ನಿದ್ದೆ ಬರ್ತಿಲ್ಲ, ನಾಳೆ ಟ್ರಿಪ್ ಹೋಗೋದು ಅಂತ. ಇಲ್ಲಿ ನೋಡ್ರಿ, ಇವನು ರಾಕ್ ಸ್ಟಾರ್ ರವಿ ಮೆಸೇಜ್ ಮಾಡ್ತಾ ಕೂತಾನೆ. ಸ್ಮೈಲ್ ನೋಡಿ, ಜಾಕೆಟು, ಹೆಲ್ಮೆಟು ಮತ್ತು ರೈಡಿಂಗ್ ಕಿಟ್ ಎಲ್ಲ ಇಟ್ಬಿಟ್ಟವ್ರು ಹುಡುಗರು. ನಮ್ಮ ಕೇತನ್ ಭಟ್ರು ಅವರು ಪೂಜೆ ಮಾಡಿದ್ರು, ಎಲ್ಲ ಗಾಡಿಗೂ ಮಂಗಳಾರತಿ ಕೊಡ್ತವ್ರೆ. ಇನ್ನು 3 ಗಾಡಿ ಬರ್ಬೇಕು. ಮಚ್ಚಿ ಇವಾಗಲೇ ಅನೌನ್ಸ್ಮೆಂಟ್ ಮಾಡ್ಬಿಡೋಣ ಅಲ್ಲ? ಇವಾಗ ಎಲೆಕ್ಟ್ರಾನಿಕ್ ಅತಿ ಪಕ್ಕ ಪಾಂಚಿ ನೀನೇ ಹಿಂದಕ್ಕೆ. ಅವನೇ ಲಾಸ್ಟ್ ಆಗಿರ್ತಾನೆ. ಸರಿ ಆಯ್ತು. ನನ್ ಮುಂದೆ ಬೇಕು. ಮೂಡ್ ಬಂದಿದೆ ಅದಕ್ಕೆ ರೈಡ್ ಮಾಡ್ತಾ ರೈಡ್. ಇವರೇ ನಮ್ಮ ರೈಡ್ನ ಲೀಡು. ನಿಮ್ಮ ಹುಡುಗ ಒಬ್ಬ, ವಿನೋದರ ಹುಡುಗ ಒಬ್ಬ, ನಮ್ಮ ಹುಡುಗರು ಇಬ್ರು, ರವಿ ಹುಡುಗ ಒಬ್ಬ, 3, 5. 6-7 ಗಂಟೆ ಮಾಡಿ 5:30 ಆಯ್ತು ಕಣಲೇ. ಹತ್ತಿ ಬೆಲೆ ಟೋಲ್ಗೇಟ್ ದಾಟಿ ಎಲ್ಲರೂ ಗಾಡಿ ನಿಲ್ಸ್ಕೊಂಡಿದ್ದೀವಿ. ಟೀ ಬ್ರೇಕಿಗೆ ಅಂತ ನಿಲ್ಸಿದ್ದೀವಿ ಇಲ್ಲಿ. ಹಾಗೆ ಇನ್ನೂ ಫ್ರೆಂಡ್ಸ್ ಬರೋರೆಲ್ಲ ಇದ್ದರು. ಇಲ್ಲಿಂದನೇ ಎಲ್ಲ ಒಟ್ಟಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಿದ್ವಿ. ಟೋಟಲ್ 20 ಗಾಡಿಗಳು, ನಾವು ಹುಡುಗರೆಲ್ಲ ಸೇರಿ 25 ಜನ ಇದ್ದೀವಿ. ನೋಡಿ, ಇಲ್ಲಿ ಟೋಲ್ಗೇಟ್ ಹತ್ರ ನಿಲ್ಸ್ಕೊಂಡಿದ್ದೀವಿ. ಎಲ್ಲರೂ ಅವ್ರ ಫ್ರೆಂಡ್ಸ್ನೆಲ್ಲ ಮೀಟಾಗಿ ಮಾತಾಡಿಸ್ತಾ ಇದ್ದಾರೆ. ಕಾಫಿ ಬ್ರೇಕ್ ಮುಗಿಸಿ ಎಲ್ಲರೂ ಹೊಡ್ತಾ ಇದ್ದೀವಿ. ಈಗ ಕರ್ನಾಟಕ ತಮಿಳ್ನಾಡು ಬಾರ್ಡರ್ ದಾಟಿ ತಮಿಳ್ನಾಡಿಗೆ ಎಂಟ್ರಿ ಆಗಿದ್ದೀವಿ. ಈಗ ನೋಡಿ, ಎಲ್ಲ ಬಾಯ್ಸ್ ಒಬ್ಬರಿಂದ ಒಬ್ಬರು ಹೋಗ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರೆಲ್ಲ ಹಿಂದೆ ಇದ್ದಾರೆ. ಯಾವುದು 150 ಕಿಲೋಮೀಟರ್ಸ್ ಆದಮೇಲೆ ಟಿಫನ್ ತಿನ್ನೋಕೆ ಅಂತ ನಿಲ್ಸಿದ್ದೀವಿ.
ನಾವು ತುಂಬ ಮುಂದೆ ಬಂದುಬಿಟ್ಟಿದ್ದೀವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಇನ್ನೂ ಹಿಂದೆ ಇದ್ದಾರೆ. ಅದಕ್ಕೆ ಇಲ್ಲಿ ಕೆಫೆ ಹತ್ರ ನಿಲ್ಸ್ಕೊಂಡಿದ್ವಿ. ಇಲ್ಲೆಲ್ಲ ಲವ್ ಬರ್ಡ್ಸ್ ಎಲ್ಲ ಸಾಕಿದ್ದಾರೆ ನೋಡಿ. ಮನೋಜ್ ಓಯ್ ನೋಡ್ರಿ, ಕರ್ನಾಟಕ ಫ್ಲಾಗ್ನೇ ಉಲ್ಟಾ ಕಟ್ಟವನೆ ನೋಡ್ರಿ. ಅಲ್ಲಿ ನಮ್ಮ ಹುಡುಗನ ಗಾಡಿದು ಗೇರ್ ಲಿವರ್ ಕಟ್ಟಾಗಿದೆ. ಇಲ್ಲಿ ನೋಡ್ರಿ, ಇವನು ಆರಾಮಾಗಿ ಅವನೇ ಪಾಪ ಅಲ್ಲಿ ಕಷ್ಟಪಡ್ತಿದ್ದಾರೆ ಅವರು, ಏನು ಮಾಡೋದು ಅಂತ. ಮತ್ತೆ ಉಲ್ಟಾ ಕಟ್ಟಿದ್ಯಲ್ಲ ಫ್ಲಾಗು. ಅಲ್ಲಿ ನೋಡು, ಅಲ್ಲಿ ಆ ಕಡೆ ನೋಡು, ಆ ಕಡೆ ಬಿಚ್ಚೋ, ಆ ಕಡೆ ಯಾರೋ ಬಿಸ್ತಾರೆ, ಆ ಕಡೆ ಯಾರೋ ಬಿಸ್ತಾರೆ ನೋಡಿ. ನಮ್ಮ ಫ್ರೆಂಡ್ ಅನೂಪ್ ನಾಡಿಗ್ ಅವರು ಅದೇ ಸೈಕಲ್ ಗ್ಯಾಪಲ್ಲಿ ಫೇಸ್ ವಾಶ್ ಎಲ್ಲ ಮಾಡ್ಕೊತಾ ಇದ್ದಾರೆ ನೋಡಿ. ಇವನು ಯಾರೋ ಹೆಂಗೆ ಲೋಡ್ ಮಾಡ್ಕೊಂಬಂದಿದ್ದಾನೆ. ಕರೆಕ್ಟಾಗಿ ರೋಪ್ ಎಲ್ಲ ಕಟ್ಟಿಲ್ಲ, ಗಾಡಿ ಒಂದೇ ಕಡೆ ವಾಲ್ಕೊಂಡಿದೆ. ಅಕ್ಕಪಕ್ಕ ಗಾಡಿ ಅಥವಾ ಯಾವ್ದಾದ್ರು ಬೈಕ್ ಮೇಲೆ ಬಿದ್ದರೆ ಅವ್ರ ಕತೆ ಮುಗೀತು. ಅಪ್ಪ ನಮ್ಮ ಪಮ್ಮಿ ಅವರು ಮೆಟಲ್ ಐಟಮ್ಸ್ ಎಲ್ಲ ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನೋಡಿ. ಹಿಂಗಿರ್ಬೇಕು, ಥ್ರೆಡ್ಡಿಂಗ್ ಆಗಿರ್ತಲ್ಲ, ಬೇಗ ಅಷ್ಟೇ ಬಿಡ್ರೆ. ನಮ್ಮ ಹುಡುಗಂದು ಬೈಕ್ ಕೆಟ್ಟೋಗಿತ್ತಲ್ಲ, ಅದು ರಿಪೇರಿ ನಡೀತಿತ್ತು. ಆ ಟೈಮಲ್ಲಿ ಈ ರವಿ ಸಿ ಅವರು ನಿದ್ದೆ ಮಾಡ್ತಾ ಇದ್ದಾರೆ ಗ್ಯಾಪಲ್ಲಿ. ರವಿ ಇವ್ರು ನೋಡಿ, ನಮ್ಮ ಹಿಮಾಲಯನ್ ಆದರ್ಶ್ ಅವರು ಮಲ್ಕೊಂಡವ್ರೆ, ಒಳ್ಳೆ ನಿದ್ದೆ ಮಾಡ್ತಾರೆ. ಪಾಪ ನಮ್ಮ MT-15 ಮುತ್ತವರು ಅಲ್ಲಿಂದ ಕಷ್ಟಪಡ್ತಾ ಇದ್ದಾರೆ, ಏನೇನೋ ಪ್ರಯತ್ನ ಪಡ್ತಾವ್ರೆ ಸರಿ ಮಾಡೋದಕ್ಕೆ. ಅಲ್ಬೇಡ ಬಿಡ ಹೋಗ್ಲಿ. ಗಾಯ್ಸ್, ಇವನೇ ನೋಡಿ ಆ ಡ್ಯೂಕ್ ಓನರ್ ಅಳ್ತಾ ಕೂತಿದ್ದಾನೆ. ಎಲ್ಲರಿಗೂ ಒಂಥರ ಸಂಕಟ ಆದ್ರೆ ನಿನಗೆ ಒಂಥರ ಸಂಕಟ. ಇಲ್ಲಿ ಈ ಕಡೆ ಏನು ಮಾಡಿದೆ, ಕೊನೆಗೂ ಆಯ್ತು. ನೋಡ್ರಿ, ಕೊನೆಗೂ ಆಗಿದೆ, ಕೆಲಸ ಮುಗೀತು. ಪಾಪ ಇಷ್ಟೆಲ್ಲ ಕಷ್ಟಪಟ್ಟು ಸರಿ ಮಾಡಿ ಬರೀ 100 ರೂಪಾಯಿ ತೊಗೊಂಡ್ರು ಅಣ್ಣ. ಬೇರೆ ಕಡೆ ಆಗಿದ್ರೆ ಸರಿಯಾಗಿ ಟೋಕನ್ ಹಾಕಿರೋರು. ಗಾಡಿ ಎಲ್ಲ ರೆಡಿ ಆದಮೇಲೆ 2 ಅವರ್ಸ್ ಗಾಡಿ ಓಡೋದ್ಮೇಲೆ ಲಂಚ್ ಬ್ರೇಕಿಗೆ ಅಂತ ನಿಲ್ಸಿದ್ವಿ. ಎಲ್ಲ ಫುಲ್ ಟಯರ್ಡಾಗಿ ಮಲ್ಕೊಂಬಿಟ್ಟವ್ರು ಇಲ್ಲಿ. ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ರೈಡ್ನ ಕಂಟಿನ್ಯೂ ಮಾಡಿ ಸಂಜೆ ಟೀ ಬ್ರೇಕಿಗೆ ಅಂತ ನಿಲ್ಸಿದ್ದೀವಿ. ಈಗ ತಮಿಳ್ನಾಡು ಮತ್ತು ಕೇರಳ ಬಾರ್ಡ್ರ್ ಹತ್ರ ಇದ್ದೀವಿ ನೋಡಿ. ವಿಶ್ವಾಸ ಅಣ್ಣ ಫುಲ್ಲು ನಿದ್ದೆಗೊಂಡಿದ್ದಾನೆ. ಈಗ ಅಣ್ಣಾಮಲೈ ಫಾರೆಸ್ಟ್ ಎಂಟ್ರಿ ಆಗ್ತಾ ಇದ್ದೀವಿ. ಎಂಟ್ರಿ ಟಿಕೆಟ್ ತೊಗೊಳಕ್ಕೆ ನಿಲ್ಸ್ಕೊಂಡಿದ್ದೀವಿ ಎಲ್ಲರೂ.